ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡು ಡಮಾರು ಅಂತ ಬಿತ್ತು. ಬೀಳುತ್ತೆ ಅಂತ ನಾನು ಹೇಳಿದ್ದೆ. ಯಾವುದರಿಂದ ಬಿತ್ತು ಅಂತಂದ್ರೆ ಕೆವಿನ್ ವಾಷಿಂದ ಬಿತ್ತು. ಡಿಲೇಡ್ ರಿಯಾಕ್ಷನ್ ಬಟ್ ಬಿತ್ತು. ಇಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಡಿಲೇಡ್ ರಿಯಾಕ್ಷನ್. ಯಾವ್ದ್ರಿಂದ ಅಂತಂದ್ರೆ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರುತ್ತೆ ಅನ್ನೋದನ್ನ ಕೆವಿನ್ ವಾಶ್ ಹೇಳಿದ್ದಾರೆ. 2% ಇನ್ಫ್ಲೇಷನ್ ರೇಟ್ ನ ಏರ್ಸೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಂತಂದ್ರೆ ಇಂಟ್ರೆಸ್ಟ್ ರೇಟ್ ಏರುತ್ತೆ ಅನ್ನೋದು ಅರ್ಥ. ಇಂಟ್ರೆಸ್ಟ್ ರೇಟ್ ಏರ್ತು ಅಂತಂದ್ರೆ ಡಾಲರ್ ಸ್ಟ್ರೆಂಥನ್ ಆಗುತ್ತೆ, ಗೋಲ್ಡ್ ವೀಕನ್ ಆಗುತ್ತೆ. ಅದರಿಂದ 13,570ಗೆ ಬಂದಿದೆ. ಆಕ್ಚುಯಲ್ ರೇಟು 12,500ಕ್ಕಿಂತ ಕೆಳಗಡೆ ಇದೆ. ನಾನು ಹೇಳ್ದಂಥ ಫ್ಲೋರ್ನ ಬ್ರೇಕ್ ಮಾಡಿದೆ ಅಲ್ಲಿ. ಆದರೆ ಆನಂದ್ ಸಾರು ಕಷ್ಟಪಡಬಾರ್ದು ಅಂತ ಹೇಳಿ ₹1,070 ಚೆಕ್ ಹಾಕ್ಕೊಟ್ರು. ಅದರಿಂದ ರಿಯಲ್ ಬೆಲೆ 12,500. ನೀವು ಹೋಗಿ ದುಬೈಯಲ್ಲಿ ನೋಡಿದ್ರಿ ಅಂತಂದ್ರೆ ಬೆಲೆ 12,500ಕ್ಕಿಂತ ಕಡಿಮೆನೇ ಇರುತ್ತೆ. ಬೆಳ್ಳಿ 255 ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅದು ಸುಳ್ಳು. ಆಕ್ಚುಯಲ್ ಮಾರ್ಕೆಟ್ ಫ್ಯೂಚರ್ಸ್ ಅಲ್ಲಿ ₹2,30,000. ಕ್ಯಾಶ್ ಅಲ್ಲಿ 2.35ಕ್ಕೆ ಸಿಗುತ್ತೆ. ದೊಡ್ಡ ಹೋಲ್ಸೇಲ್ ಹತ್ರ ಹೋದ್ರಿ ಅಂತಂದ್ರೆ ರೂಪಾಯಿನ ಕಷ್ಟಪಟ್ಟು ಹಿಡಿದು ನಿಲ್ಸಿದ್ದಾರೆ 94.32. ಆದ್ರೆ ಡಾಲರ್ಸ್ ಎಂತನಾಯ್ತು ಅಂತಂದ್ರೆ ರೂಪಾಯಿ ವೀಕನ್ ಆಗುತ್ತೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರ್ಸಿದ್ರೆ ಇಲ್ಲಿಂದ ದುಡ್ಡು ತಿರ್ಗಾ ಹೊರಗಡೆ ಹೋಗುತ್ತೆ. ಅದರಿಂದ ಬಂದಿರೋ ದೊಡ್ಡ ಒಂದು ಇನ್ಫ್ಲೋನ ಇದನ್ನ ನೋಡೋದಕ್ಕಾಗಲ್ಲ. ರಾಜನವರ ಕಾಲದಲ್ಲಿ ಇದನ್ನೇ ಮಾಡಿದಾಗ $50 ಬಿಲಿಯನ್ ಅಷ್ಟು ಬಂತು. ಈ ಸಲ $50 ಬಿಲಿಯನ್ ಅಷ್ಟು ಬರುತ್ತಾ ಅಂತ ಅನ್ನೋದು ಸಂದೇಹ. ಯಾಕೆಂತಂದ್ರೆ ಲಿವರೇಜ್ ಕೊಡೋದಿಲ್ಲ. 79ರಲ್ಲಿ ಇದೆ, ಬಿದ್ದಿದೆ, ಆದ್ರೆ ಎಫೆಕ್ಟ್ ಮಾಡಿದಂತ ಲೆವೆಲ್ ಅಲ್ಲಿ ಬಿದ್ದಿಲ್ಲ. ಹೋಮಸ್ ಇಂದ ಇನ್ಮೇಲೆ ಎಣ್ಣೆ ಬರುತ್ತೆ ಅಂತ ಹೇಳಿದ್ದಾರೆ, ಆದ್ರೆ ಟೋಲ್ ಹಾಕ್ತೀವಿ ಅಂತಾನು ಹೇಳಿದ್ದಾರೆ. ಅಮೆರಿಕ ನೀನೇನ್ ಬೇಕಾದ್ರೂ ಹಾಕೋ, ಇದು ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ಅಂತ ಹೇಳಿ ಓಡೋಗ್ಬಿಟ್ರು. ಈಗ ಈ ಫ್ರೈಡೆ ಡೀಲು ಸೈನ್ ಆಗಿಲ್ಲ, ಅದರಿಂದ ಯಾವತ್ತು ಸೈನ್ ಆಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. 60 ದಿನಕ್ಕೆ ನೆಗೋಸಿಯೇಷನ್ ಹೋಗ್ತಾ ಇದೆ. 60 ದಿನ ಆದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಮ್ಮಿಂದ ಹೇಳೋದಕ್ಕಾಗಲ್ಲ. ಟ್ರಂಪ್ ಆಗಮಿತರು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎದ್ರು ಅಂತಂದ್ರೆ ತಿರ್ಗಾ ಕನ್ಫ್ಯೂಷನ್ ಬರೋದಕ್ಕೆ ಸಾಧ್ಯತೆಗಳು ಇದೆ. ರಿಪಬ್ಲಿಕನ್ ಪಾರ್ಟಿನಲ್ಲಿ ಟ್ರಂಪ್ ಮೇಲೆ ತುಂಬಾ ಕೋಪದಲ್ಲಿದ್ದಾರೆ. ಸರೆಂಡರ್ ಟ್ರಂಪ್ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಪ್ರಾಬ್ಲಮ್ ದೊಡ್ಡದಾಗಿ ಆಗಬಹುದು. ಆಕ್ಸೆಂಚರ್ ನ ರಿಸಲ್ಟ್ ಸರಿಯಾಗಿಲ್ಲ. ಅದು ಮಾತ್ರ ಅಲ್ಲದೆ ಗೈಡೆನ್ಸ್ ನ ಕೂಡ ಕಡಿಮೆ ಮಾಡಿದ್ದಾರೆ. ಗೈಡೆನ್ಸ್ ಅಂತಂದ್ರೆ ಮುಂದಿನ ವರ್ಷ ಏನ್ ಮಾಡ್ತಾರೆ ಅನ್ನೋದನ್ನು ಅಡಿ ಪಾತಾಳಕ್ಕೆ ಇಳಿಸ್ಬಿಟ್ಟಿದ್ದಾರೆ. IT ಹಾಗೆ ಮಲಗ್ಬಿಟ್ಟಿದೆ. ನಿನ್ನೆ ಆಕ್ಸೆಂಚರ್ ವಾಲಿ ಅಮೆರಿಕಾದಲ್ಲಿ, ಅದರಿಂದ ಇಂಡಿಯಾದಲ್ಲಿ IT 6% ಬೆಳಗ್ಗೆ ಡೌನು. ಇಂಡೆಕ್ಸ್, TCS, ವಿಪ್ರೋ, ಇನ್ಫಿ ಎಲ್ಲ 8% ಅಷ್ಟು ಡೌನ್ ಆಯ್ತು. ಆದ್ರೆ TCS ಆಕ್ಸೆಂಚರ್ ಲೆವೆಲ್ಗೆ ಕೆಳಗೆ ಬೀಳದೆ ಇರೋದ್ರಿಂದ ಮೋಸ್ಟ್ ವ್ಯಾಲ್ಯೂಯಬಲ್ IT ಕಂಪನಿ ಇನ್ ದ ವರ್ಲ್ಡ್ ಅಂತ ಹೆಸರನ್ನ ತಗೊಂಡಿದೆ. ಇನ್ಫಿ ಬೆಳಗ್ಗೆ 8%, TCS 6%, ಟೆಕ್ ಮಹೀಂದ್ರ 4.6%, HCL ಟೆಕ್ 4.5, ವಿಪ್ರೋ ಮುಂಚೆನೆ ಬಿದ್ದಿದ್ರಿಂದ 3.5, ಮುತ್ತೂಟ್ ಫೈನಾನ್ಸ್ 2.5, ಟಾಟಾ ಪ್ಯಾಸೆಂಜರ್ 2, ಟಾಟಾ ಸ್ಟೀಲ್ 1.3, ಕಲ್ಯಾಣ್ ಜ್ಯುವೆಲರ್ಸ್ -1.2, M&M -1. ಇದೆಲ್ಲ ಹಾಗೆ ಮಲಗ್ಬಿಟ್ಟಿರುವಂತ ಸ್ಟಾಕ್ಗಳ ಲಿಸ್ಟ್. ನಿಫ್ಟಿ 3-year ಲೋ. ಅದರಿಂದಾನೇ ನಿಮ್ಗೆ ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ, ಯಾವ ಮ್ಯೂಚುವಲ್ ಫಂಡ್ ಕೂಡ ದುಡ್ಡು ಮಾಡಲ್ಲ ಅಂತ. ಸೆನ್ಸೆಕ್ಸ್ 800 ಪಾಯಿಂಟ್ ದಬಾಕೊಂಡಿದೆ. ಪ್ರಾಫಿಟ್ ಬುಕ್ಕಿಂಗು ಇದೆ. 24,000ಕ್ಕಿಂತ ಕೆಳಗಡೆನೆ ಇವತ್ತು ಫುಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಕೊನೆಯಲ್ಲಿ ಏನಾದ್ರು ಏರ್ಸಿದೆ ನನಗೆ ಗೊತ್ತಿಲ್ಲ, ಬಟ್ ಈ 24,000 ಅಂತ ಅನ್ನೋದು ತುಂಬಾ ದಿನಕ್ಕೆ ತಡೆಯಲ್ಲ. ಅದರಿಂದ ಆಕ್ಸೆಂಚರ್ 18% ಕೆಳಗಡೆ ಬಿತ್ತು ಒಂದೇ ದಿನದಲ್ಲಿ. ಅದರಿಂದ ಈ ವೀಕ್ನೆಸ್ ಕಂಟಿನ್ಯೂ ಆಗುತ್ತೆ. ಟಾಟಾ ಮೋಟಾರ್ಸ್ ಏನ್ ಹೇಳಿದ್ದಾರೆ ಅಂತಂದ್ರೆ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ ನಮ್ಗೆ ಚೆನ್ನಾಗಿದೆ, ಒಂದ್ಸಲ 2% ಏರ್ಸಿದ ಮೇಲೆ ಕೂಡ ಜನರು ತಗೋತಾ ಇದ್ದಾರೆ. ಅದರಿಂದ ಇನ್ನೊಂದು 2.5% ಅಷ್ಟು ಜುಲೈಯಿಂದ ಬೆಲೆನ ಏರಿಸ್ತೀವಿ. ಯಾಕೆ ಅಂತಂದ್ರೆ ನಮ್ಗೆ ಇನ್ಪುಟ್ ಕಾಸ್ಟ್ ಏರಿದೆ ಅಂತ. ಎಲ್ಲದರ ಬೆಲೆ ಕೂಡ ಏರಿದೆ, ಆದ್ರೆ ನಮ್ಮ ಊರಲ್ಲಿ ಇನ್ಫ್ಲೇಷನ್ ನ ಬಿಟ್ಟು ಮಿಕ್ಕಿದ್ದೆಲ್ಲ ಏರ್ತಾ ಇದೆ. ಟಾಟಾ ಮೋಟಾರ್ ಕಮರ್ಷಿಯಲ್ ವೆಹಿಕಲ್, ಅಶೋಕ್ ಲೈಲ್ಯಾಂಡ್, ಆಯಿಲ್ ಪ್ರೈಸ್ ಬಿದ್ದಿದ್ರಿಂದ ಇನ್ನು ಫಾಸ್ಟ್ ಆಗಿ ಏರ್ತಾ ಇದೆ. ಟಾಟಾ ಮೋಟಾರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಹೇಳ್ತಾರೆ ಈ ಮಹೇಂದ್ರ ಅಂಡ್ ಮಹೇಂದ್ರನು, ನಾವು AI ಯೂಸ್ ಮಾಡ್ತೀವಿ ಬ್ಯಾಕ್ ಎಂಡ್ ಎಫಿಷಿಯನ್ಸಿ ಗ್ರೋ ಮಾಡೋದಕ್ಕೆ ಅಂತ. ಬಜಾಜ್ ಆಟೋ 5,632 crores, ಒಂದು ಶೇರ್ 12,000 ಅಂತ ನಾವು ತಗೋತೀವಿ. June 24 ರೆಕಾರ್ಡ್ ಡೇಟು. ಅದರಿಂದ 20% ಪ್ರೀಮಿಯಂ ಅಲ್ಲಿ ಮಾರ್ಕೆಟ್ ಅಲ್ಲಿ ತಗೋತಾ ಇದ್ದಾರೆ.
ಹಾರ್ಲಿ ಡೇವಿಡ್ಸನ್ ಹೀರೋಗಿಂತ ನಮ್ಮ ಪ್ರೀತಿ ಚೆನ್ನಾಗಿ ಸೆಟ್ ಹಾಕಿದೆ. ಅದನ್ನ ಮುಂದಿನ ಲೆವೆಲ್ಗೆ ನಮ್ಮ ಮದ್ವೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಹಂಗಂತಂದ್ರೆ ಏನು, ಇಬ್ರು ಕೋ ಡೆವಲಪ್ ಮಾಡೋಣ ಮೋಟರ್ ಸೈಕಲ್ನ ಅಂತ. ಇದರಲ್ಲಿ ನಾನು ನಿಮ್ಗೆ ಏನ್ ಹೇಳಿದ್ದೀನಿ, ಹೀರೋಗೆ ಮೋಟರ್ ಸೈಕಲ್ ಮಾಡೋದಕ್ ಬರಲ್ಲ, ಹೊಸ ಮೋಟರ್ ಸೈಕಲ್ ರಿಸರ್ಚ್ ಮಾಡೋದಕ್ಕೆ ಗೊತ್ತಿಲ್ಲ. ಬೇರೆಯವ್ರು ತಗೊಂಡ್ ಬಂದ್ ಕೊಟ್ಟು ಅಂತಂದ್ರೆ ಫೈನಾನ್ಸ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ಅದೇ ಹಾರ್ಲಿ ಡೇವಿಡ್ಸನ್ ಈ ಹೋಂಡಾ ಮಾರಿರ್ತಾರ, ಹೊಸದಾಗಿ ಚೀಪ್ ಆಗಿ ಬೈಕ್ ನ ತಗೊಂಡ್ ಬರ್ತಾರೆ. ಇದನ್ನ ಇವನು ಕರೆಕ್ಟ್ ಆಗಿ ಫೈನಾನ್ಸ್ ಮಾಡಿ ಪ್ರಪಂಚದ ತುಂಬೆಲ್ಲ ಮಾರ್ತಾರೆ. ಇದರಿಂದಾನೇ ಲೋ ಕಾಸ್ಟ್ ಅಲ್ಲಿ ಇದನ್ನ ಕನ್ಸಿಡರ್ ಮಾಡಿದ್ವಿ. ಇದು ಭವಿಷ್ಯದಲ್ಲಿ ಒಂದು ಒಳ್ಳೆಯ ಒಂದು ಲಾಭ ಇದೆ. ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಅಂತ ಬೇರೆ ಹೇಳಿದ್ದಾರೆ ಆ ಎಂಟ್ರಿ ಲೆವೆಲ್ ಬೈಕ್. ಹಾರ್ಲಿ ಡೇವಿಡ್ಸನ್ ಈ ಪ್ರಪಂಚದಲ್ಲಿ ಈ ನಂಬರ್ಸ್ ನ ತಗೊಂಡ್ ಬರೋದಕ್ಕೆ ಇದು ಒಂದು ದೊಡ್ಡ ನೆಲೆಯಾಗಿರುತ್ತೆ. ಇಂಡಿಯಾನು UK FA ಟೈಅಪ್ ಇಂದ ಆಟೋ ಎಕ್ಸ್ಪೋರ್ಟ್ ಆಪರ್ಚುನಿಟಿ ತುಂಬಾನೇ ಹೊರಟೋಗಿದೆ. ಇದರಿಂದ ಇದು JNRಗೆ ಒಳ್ಳೆಯದು. 110% ಇಂದ 10% ಆಗಿದೆ. ಮಾರುತಿಗೆ ಕೂಡ ಇದು ಒಳ್ಳೆ ಸುದ್ದಿ, ಮಹೇಂದ್ರಾಗೆ ಕೂಡ ಇದು ಒಳ್ಳೆ ಸುದ್ದಿ. ಸೊ ಇಲ್ಲಿ ಯಾರೆಲ್ಲ ಕಾರ್ನ ಮಾಡ್ತಾರೋ ಅವರಿಗೆ ರಿಟರ್ನ್ ಒಂದು ಮಾರ್ಕೆಟ್ ಆಗಿ ಬದಲಾಗ್ತಾ ಇದೆ. ಈಗ NRI ಎಲ್ಲ 4% 3% ಇರುವಂತ FCI ಅನ್ನ 7%ಗೆ ಏರ್ಸೋದಕ್ಕೆ ಕ್ಲೈಂಟ್ ಕೇಳ್ತಾ ಇದ್ದಾರೆ ಇದನ್ನ ಬದಲಾಯಿಸಿ ಅಂತ. RBI ಏನು ಅಂತಂದ್ರೆ ಹಳೆ ಡೆಪಾಸಿಟ್ಗೆ ಹೆಡ್ಜಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂತಂದ್ರೆ ರೀಬುಕಿಂಗ್ ಅಂತ ಹೇಳ್ಬಿಟ್ಟು 50 ಮಾಡ್ಬಿಟ್ವಿ 60 ಮಾಡ್ಬಿಟ್ವಿ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಈ 50-60 ಹೊಸ ದುಡ್ಡಾಗಿರ್ಬೇಕು. RBI ಇದಕ್ಕೆ ಪರ್ಮಿಷನ್ ಕೊಡ್ತಾರಾ ಅಂತ ಕೇಳಿದ್ರೆ ಕೊಡೋದಕ್ಕೆ ಸಂದೇಹನೇ. ಫೆಡರಲ್ ಬ್ಯಾಂಕ್ ಏನ್ ಹೇಳ್ತಾರೆ ಅಂತಂದ್ರೆ ನಾವು ದೊಡ್ಡದಾಗಿ ಟೈಅಪ್ ಎಲ್ಲ ಮಾಡಿದೀವಿ, ಫಾರಿನ್ ಬ್ಯಾಂಕ್ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. NRIಗೆ ನಾವು $1 ಬಿಲಿಯನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಈ $1 ಬಿಲಿಯನ್ ಸಾಲ NSE ನಲ್ಲಿ ತುಂಬಾ FIIs ಹೊರಗಡೆ ಹೋಗ್ತಾರೆ. ಈ ರೀತಿ ನಾವು NRI ಹತ್ರದಿಂದ ಸಾಲವನ್ನು ತಗೊಂಡು NSE ಈ ಇನ್ವೆಸ್ಟರ್ಸ್ ಎಲ್ಲ ಹೊರಗಡೆ ಹೋಗೋದಕ್ಕೆ ಡಾಲರ್ನ ರೆಡಿ ಮಾಡಿದ್ದೀವಿ. 30,000 ಕೋಟಿ ಪಬ್ಲಿಕ್, ಅದರಲ್ಲಿ ಒಂದು 10,000 ಕೋಟಿ ಆದ್ರೂ ಹೊರಗಡೆ ಹೋಗುತ್ತೆ. ಈ ಹೊರಗಡೆ ಹೋಗೋದಕ್ಕೋಸ್ಕರ ದುಡ್ಡು ಬೇಕು ಅನ್ನೋದಕ್ಕೋಸ್ಕರ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ KK ಮಿಸ್ಟರ್ ಎಲ್ಲ ತುಂಬಾ ಒಳ್ಳೆಯವರು, ಸತ್ಯವಂತರು. ಆ ಹಳೆ ವ್ಯಕ್ತಿ ತನು ಚಕ್ರವರ್ತಿ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ KK ಮಿಸ್ರಿಗೆ ಇರುವಂತ ಈ ಪದವಿನಲ್ಲಿ ಇರುವಂತ ಒಂದು ಸಮಯವನ್ನ ಇನ್ಕ್ರೀಸ್ ಮಾಡಿದ್ದಾರೆ. RBI ಬ್ಯಾಟಾ 16% ಬೆಲೆ ಏರಿದೆ. ಶೇರ್ ಏರಿದೆ ಅನ್ನೋದನ್ನ ಬಿಟ್ರೆ ಪ್ರಾಫಿಟ್ ಏರಿಲ್ಲ, ಸೇಲ್ಸು ಏರಿಲ್ಲ. ಯಾಕೆಂತಂದ್ರೆ ಹೊಸ CEO ಬಂದಿದ್ದಾರೆ. ಇವರ ಹೆಸರು ಸಂಜಯ್ S ರಾವ್. ಅವರು ಟರ್ನ್ ಅರೌಂಡ್ ಮಾಡ್ಬಿಡ್ತಾರೆ ಅಂತ ಮಾರ್ಕೆಟ್ ಅಲ್ಲಿ ಜನರು ಮಂಗಾಟ ಆಡ್ತಾ ಇದ್ದಾರೆ ಈ ಒಂದು ಶೇರ್ನ ಇಟ್ಕೊಂಡು. ಆ ಶೇರು ಇವತ್ತು ದೊಡ್ಡದಾಗಿ ಏನು ಮಾಡೋದಕ್ಕೆ ಆಗಲ್ಲ. ಜನರು ಕಾಲಲ್ಲಿ ಯಾವ ಶೂನ ಹಾಕೊಂಡಿದ್ದಾರೆ ಅಂತ ನೋಡಿದ್ರೆ ನೈಕಿ ಹಾಕ್ತಾ ಇದ್ದಾರೆ, ಅಡಿದಾಸ್ ಹಾಕ್ತಾ ಇದ್ದಾರೆ, ಬೇಸಿಕ್ಸ್ ಹಾಕ್ತಾ ಇದ್ದಾನೆ. ಅಂದ್ರೆ ಹೊಸ ಬ್ರ್ಯಾಂಡ್ ನ ಹಾಕ್ತಾ ಇದ್ದಾರೆ ಅನ್ನೋದನ್ನ ಬಿಟ್ರೆ ಬ್ಯಾಟಾನ ಹಾಕ್ತಾ ಇಲ್ಲ. ಅದರಿಂದ ಬ್ಯಾಟಾಗೆ ಫ್ಯೂಚರ್ ತುಂಬಾ ವೀಕ್. ಅದರಿಂದ ಈ 70 ಟೈಮ್ಸ್ 50 ಟೈಮ್ಸ್ ಅರ್ನಿಂಗ್ಸ್ ಎಲ್ಲ ನಾಟ್ ಜಸ್ಟಿಫೈ. ರೇಟಿ ಅಂತಂದ್ರೆ ಮುಖಕ್ಕೆ ಹಚ್ಚುವಂಥದ್ದು, ಇದೆಲ್ಲ ಮುಖಕ್ಕೆ ಹಚ್ಚುವಂತ ಕ್ರೀಮೇನೆ. ಈಗ ಈ D2C ಅಕ್ವಿಸೇಷನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಫಾರ್ FMCG. 60% ಆಫ್ ಆಲ್ FMCG ಅಕ್ವಿಸೇಷನ್ಸ್ ಡ್ಯೂಟಿ ಆಗಿದೆ. ಯಾಕೆಂತಂದ್ರೆ ಹೈಯರ್ ಮಾರ್ಜಿನ್ಸು, ಪ್ರೀಮಿಯಂ ಪ್ರೈಸಿಂಗು, ಗ್ರೋತು ಸ್ಟ್ರಾಂಗ್ ಆಗಿರುತ್ತೆ ಅಂತ ನಂಬಿ ಜನರು ದುಡ್ಡನ್ನ ಕಟ್ತಾ ಇದ್ದಾರೆ. ಈ ಟೆಕ್ ಕಂಪನಿಗಳೆಲ್ಲ ಬೈಬ್ಯಾಕ್ ಮಾಡಿ ಶೇರ್ಸ್ನ ಮಾಡ್ತಾರೆ. ಅದರಿಂದ ನಂಬರ್ ಆಫ್ ಶೇರ್ಸ್ ಕಡಿಮೆ ಆಗುತ್ತೆ, ವ್ಯಾಲ್ಯೂ ಏರುತ್ತೆ. ಈಗ ಅದನ್ನೆಲ್ಲ ಮಾಡ್ದಂಗೆ ಸಾಲ ತಗೊಂಡು ಕೂಡ ಹೇಗೆ ಅದನ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಇನ್ನೊಂದು ಶುಭ ಸುದ್ದಿ. ಸೊ ಇದೇನು ಅಂತಂದ್ರೆ JP ಮಾಡ್ದೇನೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಗೋಲ್ಡ್ 6,000ಕ್ಕೆ ಹೋಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾನೆ 2026 ಎಂಡ್ ಒಳಗಡೆ. ಆ ರೀತಿ ಹೋಗೋದಿಲ್ಲ. ಯಾಕೆ ಅಂತಂದ್ರೆ 2026 ಅಲ್ಲಿ ಇಂಟ್ರೆಸ್ಟ್ ರೇಟು ಏರುತ್ತೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟು ಕಟ್ ಆದ್ರೇನೆ ಗೋಲ್ಡ್ ಏರುತ್ತೆ. RBI ನ ರೆಕಾರ್ಡ್ ಹೋಲ್ಡಿಂಗ್ಸ್ ಗೋಲ್ಡ್ $113 ಬಿಲಿಯನ್ ಆಗಿದೆ. ಅದು 16.5% ಆಫ್ ಟೋಟಲ್ ರಿಸರ್ವ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಗೋಲ್ಡ್ ನ ತಗೊಂಡಿರೋದ್ರಿಂದ ಈ ರೀತಿ ಆಗಿಲ್ಲ. ಏನಾಯ್ತು ಅಂತಂದ್ರೆ ಗೋಲ್ಡ್ ಬೆಲೆ ಏರಿದೆ, ಬೇರೆ ದಿನ ಮಾರ್ಬಿಟ್ವಿ ಡಾಲರು, ಅದರಿಂದ ಗೋಲ್ಡ್ ನಂಬರ್ 1 ಆಗಿದೆ. ಅದಾದ್ಮೇಲೆ ಗೋಲ್ಡ್ ಡ್ಯೂಟಿ ಹೈಕಿಂದ 40% ಇಂಪೋರ್ಟ್ ಕಡಿಮೆ ಆಗಿದೆ.
ಅಂತ ಸಂತೋಷ ಪಡ್ತಾ ಇದ್ದಾರೆ. ಅದಕ್ಕೇನು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಈ 40% ಅಲ್ಲಿ ಮುಕ್ಕಾಲ್ ಭಾಗ ಫ್ಲೈಟ್ ಇಂದಾನು ಈ ದುಬೈಯಿಂದಾನು ಬರ್ತಾ ಇದೆ. ಚಿಂತನೆ ಮಾಡಬೇಡಿ, ಖಂಡಿತವಾಗ್ಲೂ ಬಂದ್ಬಿಡತ್ತೆ. ಆಯಿಲ್ 10% ಕಡಿಮೆ ಆಗಿದೆ. ಅದು ಬೇರೆ ಒಂದು ಕಿಲೋಗೆ 10 ಲಕ್ಷ ರೂಪಾಯಿ ಕಡಿಮೆಯಾಗಿ ಸಿಗ್ತಾ ಇದೆ ಗೋಲ್ಡ್. ಅದರಿಂದ ಈಗ ಬೀಳ್ತಾ ಇರುವಂತ ಸಮಯದಲ್ಲಿ ಜನರು ಗೋಲ್ಡ್ನ ಆಸೆಯಿಂದ ತಗೋತಾರೆ ಅಂತ ಈ ಗುಬ್ಬಚ್ಚಿ ಕೆಲಸ ಮಾಡೋರು ತುಂಬಾ ಆಕ್ಟಿವ್ ಆಗಿರ್ತಾರೆ. ರೈಫೆಕ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಈ $75 ಬಿಲಿಯನ್ ಕೊಟ್ರಿ, ತುಂಬಾ ಥ್ಯಾಂಕ್ಸ್. ನಮಗೆ ಸ್ವಲ್ಪ ಹಣದ ಅಭಾವ ಇದೆ, ಅದಕ್ಕೆ $20 ಬಿಲಿಯನ್ ಬಾಂಡ್ ಆಗಿ ಕೊಟ್ರಿ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿ ಇನ್ನೊಂದು $20 ಬಿಲಿಯನ್ ತಗೋತಾ ಇದ್ದಾರೆ. ರಿಲಯನ್ಸ್ ನ ಎಜಿಎಂ ಓಡ್ತಾ ಇದೆ. ಏನ್ 70mm ಪಿಕ್ಚರ್ ತೋರಿಸ್ತಾರೆ ಅನ್ನೋದನ್ನ ನಾಳೆ ನೋಡೋಣ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.